ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಫಲ ಕೊಡುವ ದೇವರು. ಅದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 41ನೇ ವಾಕ್ಯ. ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಇವರು ಕ್ರಿಸ್ತನವರು, ಇವರು ಯೇಸುಸ್ವಾಮಿಯ ಸೇವಕರು, ಯೇಸುಸ್ವಾಮಿಯ ಮಕ್ಕಳೆಂಬುದಾಗಿ ಒಂದು ತಂಬಿಗೆ ನೀರು ಕೊಟ್ಟರೆ ಅದರ ಆಶೀರ್ವಾದ ತಪ್ಪೋದಿಲ್ಲ ಅಂತ. ನೋಡ್ರಿ, ಹಾಗಾದರೆ ನಾವು ದೇವರಿಗಾಗಿ ಮಾಡುವ ಯಾವುದೂ ವ್ಯರ್ಥವಾಗೋದಿಲ್ಲ ರೀ. ಪ್ರತಿಯೊಂದಕ್ಕೂ ಸಹ ದೇವರು ಮಾನಿಸುವವರಾಗಿದ್ದಾರೆ. ಪ್ರತಿಯೊಂದಕ್ಕೂ ಪ್ರತಿಫಲ ಉಂಟು. ಈ ದಿನ ಒಂದು ಹಾಡಿನ ಬಗ್ಗೆ, ಆ ಹಾಡಿನಲ್ಲಿ ಒಂದು ಸ್ಟೋರಿ ರೀತಿಯಲ್ಲಿ ಆ ಹಾಡನ್ನು ಇಂಗ್ಲೀಷ್ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಹಾಡಿದ್ದಾರೆ. ಅದರ ಅರ್ಥವನ್ನು ನಾನು ಕನ್ನಡ ಭಾಷೆಯಲ್ಲಿ ಹೇಳ್ತಾನೆ. ಥ್ಯಾಂಕ್ ಯು ಎಂಬಂಥ ಒಂದು ಹಾಡು. ಆ ಹಾಡು ಹೀಗೆ ಹೇಳ್ತದೆ: ಒಂದು ದಿನ ಸ್ವರ್ಗಕ್ಕೆ ಹೋಗುವ ಹಾಗೆ ನಾನು ಕನಸನ್ನೇ ಕಂಡೆನು. ಆ ಕನಸಿನಲ್ಲಿ ನೀವು ಸಹ ನನ್ನೊಂದಿಗೆ ಸ್ವರ್ಗದ ಬಂಗಾರದ ಬೀದಿಯಲ್ಲಿ ಸಂಚರಿಸಲು ಬಂದಿದ್ರಿ. ಅಲ್ಲಿದ್ದ ಸ್ಫಟಿಕ ಸಮುದ್ರದ ಅಂಚಿನಲ್ಲಿ ಸಮುದ್ರದ ಸೌಂದರ್ಯವನ್ನು ನೋಡುತ್ತಾ ಹಾಗೆ ನೀವು ನಾನು ಮಾತನಾಡುತ್ತಿದ್ದೇವೆ. ಸೂರ್ಯ ಚಂದ್ರನು ಇಲ್ಲದಿದ್ದರೂ ವರ್ಣಿಸಲು ಅಸಾಧ್ಯವಾದ ಒಂದು ಮಹಿಮೆಯಾದ ಬೆಳಕು ಸ್ವರ್ಗದಲ್ಲಿ ತುಂಬಿಕೊಂಡಿತು. ದೇವರ ಶಾಶ್ವತವಾದ ಕೃಪೆಗಳನ್ನು ಎನಿಸುವಾಗ ನಮ್ಮ ಹೃದಯವು ಆನಂದದಿಂದ ತುಂಬಿತು. ಆಗ ನಿಮ್ಮ ಹೆಸರು ಹೇಳಿ ಯಾರೋ ಕರೆಯಲು ನೀವು ತಿರುಗಿ ನೋಡುವಾಗ ಒಬ್ಬ ಮನುಷ್ಯನು ನಿಮ್ಮನ್ನು ನೋಡಿ ಮುಗುಳ್ನಗೆಯಿಂದ ನಡೆದು ಬಂದರು. ಇವರು ಯಾರು ಎಂದು ನೀವು ಆಶ್ಚರ್ಯದಿಂದ ನೋಡುತ್ತಿರುವಾಗ ಆ ಮನುಷ್ಯನು ಹತ್ತಿರ ಬಂದು, ಸಹೋದರನೇ, ನನ್ನನ್ನು ಒಂದು ವೇಳೆ ನಿಮಗೆ ಗೊತ್ತಿಲ್ಲದೇ ಇರಬಹುದು. ನಾನು ಚಿಕ್ಕವನಾಗಿರುವಾಗ ನೀವು ಹೋಗುತ್ತಿದ್ದ ಆಲಯಕ್ಕೆ ಬರುತ್ತಿದ್ದೆ. ಅಲ್ಲಿ ನೀವು ಚಿಕ್ಕ ಮಕ್ಕಳಿಗಾಗಿ ಭಾನುವಾರದ ಶಾಲೆ, ಸಂಡೇ ಸ್ಕೂಲನ್ನು ತೆಗೆಯುತ್ತಾ ಇದ್ರಿ. ಸಭೆಯಲ್ಲಿರುವವರು ಅದನ್ನು ದೊಡ್ಡದಾಗಿ ಎನಿಸದೇ ಇದ್ದರೂ ಕೂಡ ಉತ್ತಮವಾಗಿ ಆ ಸೇವೆಯನ್ನು ನೀವು ಮಾಡಿದ್ದೀರಿ. ಒಂದೊಂದು ವಾರವೂ ನೀವು ನನಗೆ ಬೋಧಿಸಿದ ಸತ್ಯಗಳು, ಕಲಿಸಿಕೊಟ್ಟ ಪ್ರಾರ್ಥನೆಗಳು ನನ್ನ ಅಂತರಂಗದಲ್ಲಿ ಬರೆದಿದೆ. ಒಂದು ದಿನ ಪ್ರಾರ್ಥನಾ ವೇಳೆಯಲ್ಲಿ ನನ್ನ ಹೃದಯವನ್ನು ಯೇಸುವಿಗೆ ಅರ್ಪಿಸಿದೆ, ರಕ್ಷಣೆ ಹೊಂದಿದೆ. ಅಂದು ಪ್ರಾರಂಭಿಸಿದ ನನ್ನ ಕ್ರಿಸ್ತೀಯ ಜೀವಿತ ಆಶೀರ್ವಾದವಾಗಿತ್ತು. ಇಂದು ನಾನು ಮಹಿಮೆಯಿಂದ ಈ ಪರಲೋಕದ ಸಂತೋಷದಲ್ಲಿ ಇದ್ದೇನೆ. ರಕ್ಷಣೆಯ ಮಾರ್ಗವನ್ನು ನನಗೆ ತೋರಿಸಿದ ನಿಮಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು. ಅಲ್ಲಿ ಹಾಗೆ ಮಾತನಾಡುತ್ತಿರುವಾಗಲೇ ಕೆಲವು ನಿಮಿಷಗಳಲ್ಲೇ ಮತ್ತೊಬ್ಬ ವ್ಯಕ್ತಿಯಲ್ಲಿ ಬಂದರು. ಅವರನ್ನು ನೀವು ನೋಡದೆ ಬೇರೆ ದೇಶದ ವ್ಯಕ್ತಿ ಹಾಗೆ ಇದ್ದರು. ಅವರು ಬಂದು ನಿಮ್ಮ ಬಳಿ, ಸಹೋದರನೇ, ನನ್ನನ್ನು ನಿಮಗೆ ನಿಶ್ಚಯವಾಗಿ ಗೊತ್ತಿಲ್ಲ, ಆದರೆ ನಾನಿಲ್ಲಿರುವುದಕ್ಕೆ ನೀವು ಕಾರಣವಾಗಿದ್ದೀರ. ನಿಮ್ಮ ಸಭೆಯಿಂದ ಮಿಷನರಿ ಒಬ್ಬರು ತನ್ನನ್ನೇ ಸೇವೆಗಾಗಿ ಅರ್ಪಿಸಿ ನಮ್ಮ ಜನಾಂಗದವರ ಮಧ್ಯದಲ್ಲಿ ಸೇವೆ ಮಾಡಿದರು. ನಮ್ಮ ಗುಂಪು ಜನಾಂಗದವರಿಗೆ ರಕ್ಷಣೆ ಎಷ್ಟು ಅವಶ್ಯ ಎಂಬುದಾಗಿ ನಿಮ್ಮ ಮಧ್ಯದಲ್ಲಿ ಭಾರದಿಂದ ಹಂಚಿಕೊಳ್ಳುವಾಗ ಅವರ ಮಾತಿಗೆ ನೀವು ಕಿವಿಗೊಟ್ಟು ನಿಮ್ಮ ಬಳಿ ಕೊಡುವುದಕ್ಕೆ ಅಧಿಕವಾದ ಹಣದ ಇಲ್ಲದೇ ಇದ್ದರೂ ನಿಮ್ಮ ಬಳಿ ಇದ್ದದ್ದನ್ನು ಮಿಷನರಿ ಸೇವೆಗಾಗಿ ನಿಮ್ಮ ಕಾಣಿಕೆಯನ್ನು ಬಿತ್ತಿದ್ದೀರಿ. ಆ ಒಂದು ಸೇವೆಯ ನಿಮಿತ್ತವಾಗಿ ನಮ್ಮ ಜನಾಂಗದವರು ರಕ್ಷಣೆಯ ಮಾರ್ಗದಲ್ಲಿ ನಡೆಸಲ್ಪಟ್ಟರು. ನೀವು ಕ್ರಿಸ್ತನಿಗಾಗಿ ಕೊಟ್ಟ ಕಾಣಿಕೆಗಾಗಿ ನಿಮಗೆ ವಂದನೆ. ನಾವಿಲ್ಲಿರುವುದಕ್ಕೆ ನೀವೇ ಕಾರಣ, ವಂದನೆ ಎಂಬುದಾಗಿ ತಿಳಿಸಿದರು. ಸ್ವಲ್ಪ ಸಮಯದಲ್ಲಿ ಇನ್ನೊಬ್ಬರು ಬಂದರು. ಅವರ ಗುರುತು ಸ್ವಲ್ಪ ಗೊತ್ತಾಯಿತು. ಒಂದು ಸಾರಿ ಅವರಿಗೆ ಕರಪತ್ರವನ್ನು ಕೊಟ್ಟು ಸುವಾರ್ತೆಯನ್ನು ತಿಳಿಸಿದರು. ಅವರು ಹೇಳಿದರು, ನಿಮಗೆ ಹೆಚ್ಚು ಬಲ ಇಲ್ಲದಿದ್ದರೂ ಈ ಕರಪತ್ರ ಸೇವೆಯನ್ನು ಪ್ರಾರ್ಥನೆಯಿಂದ ಮಾಡಿದ್ದೀರಿ. ಅದರ ನಿಮಿತ್ತ ನಾನು ಇಲ್ಲಿಗೆ ಬಂದೆ. ನಿಮಗೆ ವಂದನೆ ಎಂಬುದಾಗಿ ಅವರು ಹೇಳಿದರು.
ಮತ್ತೆ ಮತ್ತೊಬ್ಬರು ಬಂದರು. ಅವರು ನಿಮ್ಮ ಬಳಿ ನೀವು ಪೌಳುಗೋಡೆಯಲ್ಲಿ ನಿಂತು ದೇಶಕ್ಕಾಗಿ ಪ್ರಾರ್ಥಿಸಿದ್ದೀರಿ. ನಮ್ಮ ದೇಶವು ಸುವಾರ್ತೆಗೆ ವಿರುದ್ಧವಾಗಿ ನಿಂತ ದೇಶವಾಗಿತ್ತು. ನೀವು ಸಭೆಯಾಗಿ ಪ್ರಾರ್ಥಿಸಿದ ಪ್ರಾರ್ಥನೆಯನ್ನು ಕೇಳಿ ಸುವಾರ್ಥ ಬಾಗಿಲನ್ನು ದೇವರು ತೆರೆದರು. ಅದರ ನಿಮಿತ್ತ ನಾನು ರಕ್ಷಣೆ ಹೊಂದಿ ಈಗ ನಾನು ಪರಲೋಕದಲ್ಲಿ ಇದ್ದೇನೆ. ನಿಮ್ಮ ಪ್ರಾರ್ಥನೆಗಾಗಿ ನಿಮಗೆ ಧನ್ಯವಾದಗಳು ಎಂದು ಹೇಳಿದರು. ನೋಡ್ರಿ, ಈ ಥ್ಯಾಂಕ್ ಯು ಎಂಬಂಥ ಆಂಗ್ಲ ಭಾಷೆಯ ಹಾಡು ಇದನ್ನು ಹಾಡಿದ್ದಾರೆ. ಅದನ್ನು ಕನ್ನಡದಲ್ಲಿ ನಾನು ನಿಮಗೆ ಹೇಳಿದರೆ ಅದರ ಅರ್ಥ ಏನಂದರೆ, ಪರಲೋಕಕ್ಕೆ ಹೋಗುವುದಕ್ಕೆ ನಾವು ಮಾಡುವ ಒಂದು ಚಿಕ್ಕ ಕಾರ್ಯ ದೊಡ್ಡ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ನೋಡಿ, ನಾವು ಮಾಡುವ ಚಿಕ್ಕ ಚಿಕ್ಕ ಕಾರ್ಯ ದೊಡ್ಡ ಪ್ರಭಾವವನ್ನು ಬೀರುವಂಥದ್ದಾಗಿದೆ. ಈ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಭೂಮಿಯಲ್ಲಿ ಕಂಡುಕೊಳ್ಳದೆ ಇದ್ದರೂ ಕೂಡ ಪರಲೋಕದ ದೇವರು ಕಂಡುಕೊಂಡು ಅದಕ್ಕೆ ಫಲವನ್ನು ಕೊಡುತ್ತಾರೆ. ಪರಲೋಕದಲ್ಲಿ ಆ ಹಾಡಿನಲ್ಲಿ ನೋಡುವ ಹಾಗೆ ಅನೇಕರು ಬಂದು ಥ್ಯಾಂಕ್ ಯು, ಧನ್ಯವಾದಗಳು, ನಿಮ್ಮಿಂದ ನಾನು ಈ ಪರಲೋಕಕ್ಕೆ ಬಂದೆಂಬುದಾಗಿ ಹೇಳುವ ಹಾಗೆ ಕೊನೆಯದಾಗಿ ಪರಲೋಕದಲ್ಲಿ ಯೇಸು ಸ್ವಾಮಿ ಕೂಡ ನಮ್ಮ ಹತ್ತಿರ ಬಂದು ಹೇಳ್ತಾರೆ, ಮಗನೇ, ನೀನು ನನಗಾಗಿ ಅಧಿಕವಾದ ಪ್ರಯಾಸ ಪಟ್ಟಿದೀಯ, ನೀನು ಅಧಿಕವಾದ ಜನರನ್ನು ಪರಲೋಕಕ್ಕೆ ನಡೆಸಿದೀಯ, ನಿನ್ನ ಮಾಡಿದ ಕಾರ್ಯಕ್ಕೆ ಧನ್ಯವಾದ, ಈ ಪರಲೋಕದಲ್ಲಿ ನೀನು ಸಂತೋಷಪಡು ಎಂಬುದಾಗಿ ದೇವರು ನಮಗೂ ಸಹ ಕಿರೀಟಗಳನ್ನು ತೊಡಿಸಿ ನಮ್ಮನ್ನು ಸಹ ಘನಪಡಿಸ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನವರೆಂದು ನೀವು ಯಾರಿಗಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಅದರ ಬರತಕ್ಕ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಒಂದು ತಂಬಿಗೆ ನೀರಿಗೆ ಫಲ ಇರುವಾಗ ಆತನ ನಾಮದಲ್ಲಿ ಅನುಭವಿಸುವಂಥ ಕಷ್ಟಗಳು, ಹಿಂಸೆಗಳು, ಉಪದ್ರವಗಳು, ತ್ಯಾಗವಾಗಿ ಮಾಡಿದ ಕಾರ್ಯಗಳು ಅವೆಲ್ಲವೂ ವ್ಯರ್ಥವಾಗಿ ಹೋಗೋದಿಲ್ಲ. ತಕ್ಕ ಕಾಲದಲ್ಲಿ ದೇವರು ಪ್ರತಿಫಲ ಕೊಡ್ತಾರೆ. ಒಂದು ವೇಳೆ ಲೋಕದವರು ಅದನ್ನು ಕಂಡುಕೊಳ್ಳದೇ ಇರಬಹುದು, ಪರಲೋಕದಲ್ಲಿ ಅದಕ್ಕೆ ತಕ್ಕ ಘನ ಉಂಟು. ನಿಮಗೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುತ್ತಾರೆ. ಹಾಗಿರುವುದಾದರೆ ನಮ್ಮ ಜೀವಿತದಲ್ಲಿ ದೇವರಿಗೆ ಏನು ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಪ್ರತಿಯೊಂದಕ್ಕೂ ಪ್ರತಿಫಲ ಇರೋದರಿಂದ ಅಂತರಾಳದ ಪ್ರೀತಿಯಿಂದ ಫಲವನ್ನು ಎದುರು ನೋಡದೆ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡೋಣ. ಕರ್ತನ ತಾನು ನಿಮ್ಮನ್ನು ಆಶೀರ್ವದಿಸಲಿ. ಈ ಹೊಸ ದಿನಕ್ಕಾಗಿ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನಾವು ಸಹ ನಿಮಗಾಗಿ, ನಿಮ್ಮ ಸೇವೆಗಾಗಿ ಏನಾದರೂ ಒಂದು ವಿಧದಲ್ಲಿ ನಾವು ಆಶೀರ್ವಾದವಾಗಬೇಕಪ್ಪ. ನೀವು ನಮ್ಮನ್ನು ಬ್ಲೆಸ್ ಮಾಡಿದ್ದೀರ, ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಟ್ಟಿದ್ದೀರ. ದೇವರ ರಾಜ್ಯಕ್ಕಾಗಿ ನಾವು ಜೀವಿಸಬೇಕಪ್ಪ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಿನ್ನ ಹೆಸರು ನಿಮಿತ್ತ ಒಂದು ತಂಬಿಗೆ ನೀರು ಕೊಟ್ಟರು ಅದರ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ ಹೇಳಿದ್ದೀರ. ದೇವರೇ, ನಿನ್ನ ನಾಮದ ಮಹಿಮೆಗಾಗಿ ನಿಮಗೋಸ್ಕರ ಅನೇಕ ಜನರು ತೆರೆಮರೆಯಲ್ಲಿ ಒಂದು ವೇಳೆ ಅವರು ಮಾಡುವ ಕಾರ್ಯ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದಪ್ಪ. ಪರಲೋಕದ ದೇವರು ನೀವು ನೋಡ್ತಾ ಇದ್ದೀರ, ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡಲಿಕ್ಕಿದ್ದೀರ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಸಮಯದಲ್ಲಿ ಕೂಡ ಸ್ವಾಮಿ, ಈ ಹೊಸ ದಿನದಲ್ಲಿ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ. ಈ ದಿನ ಅವರ ಜೊತೆಯಲ್ಲಿರ್ರಿ. ಅವ್ರು ಮಾಡುವ ಎಲ್ಲ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಿರಿ. ಈ ದಿವಸ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಅವರಿಗೆ ಉಂಟಾಗಲಿ. ದೇವ ಪ್ರಸನ್ನತೆ ಅವ್ರನ್ನ ಆಳ್ವಿಕೆ ಮಾಡಲಿ. ಎಲ್ಲ ಕರ್ತನೆ, ಅವರ ಜೀವಿತದಲ್ಲಿ ಕರ್ತನೆ ಬರುವ ತಡೆಗಳು ನೀಗಿ ಹೋಗಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಿ. ಈ ದಿನವೆಲ್ಲ ಕಾದು ಕಾಪಾಡ್ರಿ. ನಿನ್ನ ಮಕ್ಕಳನ್ನು ಆಶೀರ್ವದಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.